ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. 21ನೇ ಶತಮಾನದಲ್ಲಿಯೂ ದಲಿತರ ಮೇಲಿನ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಇಂದಿಗೂ ಕಡಿಮೆ ಆಗೇ ಇಲ್ಲ. ಅದಕ್ಕೆ ರಾಜ್ಯಾದ್ಯಂತ ಅನೇಕ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ದಲಿತರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ ಅನ್ನುವಂತಹ ಈ ಕೆಟ್ಟ ರಾಜಕಾರಣಿಗಳು ಇಂತಹ ವ್ಯವಸ್ಥೆಯನ್ನು ಅದು ಯಾವಾಗ ಸುಧಾರಣೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿರುವಂಥ ಅಧಿಕಾರಿ ವರ್ಗ, ರಾಜಕಾರಣಿ ವರ್ಗ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ತಿಳಿತಾ ಇಲ್ಲ. ಇಂತಹ 2026ರ ಕಾಲಘಟ್ಟದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಮೇಲಿಂದ ಮೇಲೆ ಹೊರಗಡೆ ಬರ್ತಾ ಇದ್ದಾವೆ. ಅಂದರೆ ನಿಜಕ್ಕೂ ನಾವು ಏನು ಮಾಡ್ತಾ ಇದ್ದೀವಿ, ಎಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದೇ ನಮಗೆ ತಿಳಿಯೋದಾಗಿದೆ. ಇದೊಂದು ಘಟನೆ ನೋಡಿ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಮಲ್ಲೂರು ಗ್ರಾಮದಲ್ಲಿ ಒಂದೆರಡು ವಾರಗಳ ಹಿಂದೆ ನಡೆದಿರುವ ಅಮಾನವೀಯ ಘಟನೆ ಇದು. ಇದೇನಪ್ಪ ಅಂದರೆ ಅದರಲ್ಲೂ ದೇವಸ್ಥಾನದ ಒಳಗಡೆ ಹೋಗಿರುವುದಕ್ಕೆ ತಪ್ಪಾಯಿತೆಂದು ಕೈ ಮುಗಿದು ಹೋಗಿ ಎನ್ನುತ್ತಾನೆ ಎಂದರೆ ಇವನ ಮನಸ್ಥಿತಿ ಹೇಗಿರಬೇಕೆಂದು ಆಲೋಚನೆ ಮಾಡಿ. ಈತ ಒಬ್ಬ ಈ ಒಂದು ಗುಡಿಯ ಪೂಜಾರಿ ಇರಬಹುದು. ಈ ಅಯೋಗ್ಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ದಲಿತ ಸಮುದಾಯದ ವ್ಯಕ್ತಿಗಳು ಹೋಗಿ ಪೂಜೆ ಮಾಡಿಸಿಕೊಂಡು ಬರುವ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿರುವ ಸಂದರ್ಭದ ಘಟನೆ ಇದು. ದಲಿತರು ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನಗಳಿಗೆ ಪ್ರವೇಶ ಮಾಡಲೆಂದು ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗ ಭೇದವಿಲ್ಲ, ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ ಎಂದು ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ಅವರು ಅಲ್ಲೊಂದು ಬೋರ್ಡನ್ನು ಕೂಡ ಬರೆಸಿದ್ದಾರೆ. ಈ ಬೋರ್ಡ್ ಇದ್ರೂ ಕೂಡ ಈತ ಅವ್ರು ಬರೆದ್ರೆ ಬರೀಲ್ರಿ, ಅದು ಏನು ಸಂಬಂಧ ಇಲ್ಲ, ನೀವ್ಯಾರು ಹೋಗ್ಲಿಕ್ಕೆ ಒಳಗಡೆ ಅಂಥೇಳಿ ದಲಿತರ ದೇಗುಲ ಪ್ರವೇಶ ಮಾಡಲು ವಿರೋಧ ಮಾಡಿ ಆ ಒಂದು ತನ್ನ ವಿಕೃತ ನೀಚ ಮನಸ್ಥಿತಿಯನ್ನು ತೋರಿದ್ದಾನೆ. ಈತನ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನುವಂಥದ್ದು. ಅಷ್ಟಕ್ಕೂ ದಲಿತರು ಕೂಡ ಈ ಒಂದು ಏನು ದೇವಸ್ಥಾನಕ್ಕೆ ಹೋಗೋದೇನು ಸೂಕ್ತನಾ, ನೀವು ಕೂಡ ಆಲೋಚನೆ ಮಾಡಿ. ಇನ್ನಷ್ಟು ದಿನ ಭಾರತದ ಸಂವಿಧಾನ ಜಾರಿ ಇದೆ, ನಿಮಗೆ ಕಾನೂನುಗಳಿದ್ದಾವೆ, ಆದರೂ ಕೂಡ ಈ ದೇವಸ್ಥಾನಗಳಿಗೆ ಹೋಗಬೇಕು ಅನ್ನುವಂತಹ ಮಂಡು ಹಠ ಯಾಕೆ ಅನ್ನೋದನ್ನು ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಹಾಕಿಕೊಳ್ಬೇಕು. ಒಟ್ಟಾರೆಯಾಗಿ ಈತನ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಒತ್ತಾಯ ಮಾಡಿದ್ದಾರೆ. ಈ ಒಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ಏನು ತಹಶೀಲ್ದಾರ್ ಇದ್ದಾರೆ, ಅವರು ಏನು ಕ್ರಮವನ್ನು ವಹಿಸ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಏನು ಕ್ರಮವನ್ನು ವಹಿಸ್ತದೆ ಅಂತ ಕಾದು ಅಷ್ಟಕ್ಕೆ ಏನು ನಡೀತು, ಆತ ಏನು ಮಾತನಾಡಿದಾನೆ ಕೇಳ್ಕೊಂಡು ಬರೋಣ ಬನ್ನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಇದು ಮಾಡ್ಕೊಂಡ್ಬಿಟ್ಟಿದ್ದೆ ಛತ್ರವ ಕೈ ಮುಗ್ದವು ನಾನು ತೊಪ್ಪ ಇಟ್ಕೊಳಪ್ಪ ಅಂತವ ಕೈ ಮುಗ್ದವು ಅಲ್ಲ. ಈ ಹೊಟ್ಟೆ ಕಾಲಿಕ್ಕಲ್ಲ ಒಳಿ ಕಾಲೇ ಅನ್ಭೋಕ್ಷಿ ಓಲೋಕ್ಷಿ ಮಾಡೋ ಒಂದು ಒಳಿಗೆ ಸೌದಿಲ್ಲ ಅಂತ ಕೂತಾರೆ. ನೀನು ಒಳಿಗೆ ಹೋಗಿ ಇದು ಮಾಡ್ಕೊಂಬಿಟ್ಟಾರ ಮತ್ತ ಸುರಳಿ ಮಾರಿಯಮ್ಮನ ದೇವಸ್ಥಾನ ಮಾಡ್ಕೊಂಬಿಟ್ರ. ಯಾಕಂದ್ರೆ ನೀನು ಈ ಕೆಲಸ ಮಾಡಿಸ್ತೀಯ ನೀನು ಸುಮ್ಮನೆ ತಾಲೂಕು ಆಫೀಸ್ ಹೋಗು, ತಾಲೂಕು ಆಫೀಸ್ ಹೋಗು. ಇಷ್ಟು ಒಂದೇ ಮಾಡ್ಕೊಂಡಿದ್ಯಾ? ಅಲ್ಲ ಒಂದೇ ಮಾಡ್ಕೊಂಡಿದ್ಯೇನು ಹೇಳು. ಯಾಕೆ ಹೋಗ್ಬೇಕು ಒಳಿಕೆ? ನಾವು ನಿಂತ್ಕೊಂಡು ವಿಷಯ ನಾವು ಒಂದು ಮಾಡ್ಸ್ಕೊಳ್ಳಲ್ವಾ? ಹೋಗೋದೇ ಅಂತೆ ಸುರಳಿ ಮಾರಮ್ಮ ಚಳಿಗೊಂಡು ಕೂತಿಲ್ವಾ? ಹಂಗೆ ನೀವು ಮಾಡೋ ಕೆಲಸವ? ಯಾರ ನೀವು ಮತ್ತು ಯಾರ್ಕರೆಗೆ ಹೋಗ್ತಾರ ಅಂತ ಕೇಳ್ತೀನಿ. ಮತ್ತೆ ಯಾರು ಒಳಗಡಿಗೆ ನಿಮ್ಮ ಹಟ್ಟಿಲಿ 75 ಮನೆ ಕೇಳ್ಕೊಂಬ ಯಾರು ಒಳಗಡಿಗೆ ಹೋಗ್ತಾರೆ ಅನ್ನೋದ? ನೀನು ಎಲ್ಲೋ ಇಲ್ಲಿ ಬಂದು ಒಳಗೆ ದೊಡ್ಡ ನೋಡೈತಿ ಮತ್ತ ಎಲ್ಲಾರ್ಗು ದೇವ್ರೆಯ ಎಲ್ಲಾರ್ಗು ಸರಿ, ಎಲ್ಲಾರ್ಗು ಶೌಚಕಾರ್ಯ ಮತ್ತೆ ಹೋಗಿ ಇದು ಮಾಡ್ಕೊಳ್ಳಿ ಮತ್ತೆ ಸರಿ ಆಯ್ತದೆ. ಇಲ್ಲಿ ಕೆಲಸ ಮಾಡ್ತೀರಾ ಮಾಡ್ಕೊಂಬಂದಿವಲ್ಲ ಅಂತ ಟೂರಲ್ಲಿ ಆಟ ಆಡಿದ್ರೆ ಚೆನ್ನಾಗಿದ್ದಕ್ಕಲ್ಲ ನೋಡಿ ಹೇಳಿದ್ವಿ ನೋಡು. ಹುಷಾರು. ಅಣ್ಣ ಏನು ಹುಷಾರು? ಏನು ಗೋಲ್ಡ್ ಇಲ್ವಾ? ಅಲ್ಲಿ ಗೋಲ್ಡ್ ಅದೇ ಗೋಲ್ಡ್ ಇಲ್ಲದೆ ಇರ್ತದ? ಗೋಲ್ಡ್ ಅದಪ್ಪ. ಈ ಗೋಲ್ಡ್ ಟೂರಲ್ಲಿ ಮನೆ ದೇವಸ್ಥಾನದ ಗೋಲ್ಡ್ ಇಲ್ವಾ? ಗೋಲ್ಡ್ ಇಲ್ದೆ ಹೇಳು. ಆಯ್ತಾ ಮಂಗಳೂರು ದೇವಸ್ಥಾನದೊಳಗೆ ಹೋಗ್ ಮತ್ತ ಅಲ್ಲಿ ಗೋಲ್ಡ್ ಐತೆ. ಅಲ್ಲಿ ಹೋಗಿದ್ದೀರಾ? ಹೋಗಿದ್ದೀವ ಕರ್ಮ ಅನುಭವಿಸಿಕೊಂಡು ನಿನ್ ಕೈ ಮೀದು ನಮ್ಗೆ ತೊಪ್ಪ ಇಟ್ಕೊಂಡು ಕಾಲು ಬಿದ್ದು ಅದೇ ಎಲ್ಲ ಮನುಷ್ಯರೇ. ನೀನು ಪೂಜೆ ಮಾಡ್ಬೇಕು, ನೀನು ಮನುಷ್ಯನೇ
ಎಲ್ಲ ಮನುಷ್ಯರೇ ಪೂಜಾರಪ್ಪರು ಇದ್ದಾರೆ ಓಕೆ ಒಪ್ಪತ್ತೀವಿ. ಒಳಗೆ ನೀವು ಹೋಗು, ಒಳಗೆ ಮನುಷ್ಯರು, ಹೋಗು, ಇವಾಗ ನೀವು ಪೂಜೆ ಮಾಡ್ತೀರಿ ಇರೋದು, ಪೂಜೆನ, ಪೂಜೆ ನೀವು ಇರೋದು ಮಾಡೋದು ಗೊತ್ತಾ? ನಾವು ತಾನೇ ಗೌರ್ಮೆಂಟ್ ಯೂಸ್ ಮಾಡಿದ್ರು ಗೌರ್ಮೆಂಟ್ ಪೂಜಾರಪ್ಪರು ನಾವು ಪೂಜೆ ಮಾಡಕ್ ಇದಾರೆ, ಇವಾಗ ನೀವು ಮಾಡ್ತೀರಾ? ನೀವೇ ಮಾಡ್ಕೊಳ್ಳಿ ಮತ್ತೆ ನಾವೆಲ್ಲ ಯಾಕೆ ಇರೋದು ಮತ್ತೆ 300 ಮನೆ ಗ್ರಾಮ ಆಡ್ತಾ ಇಲ್ವೋ? ನೀವೇ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಮತ್ತೆ ನೀವು ಮಾಡ್ಕೊತೀರಾ ಹೋಗಿ? ನಾವು ಮಾಡ್ಕೊಳಕ್ ಆಗ್ತದ ಹಂಗೇನೆ ನಾವು ಮಾಡ್ಕೊಳಕ್ಕಾಯ್ತು. ಕೆಳಗಡೆ ನೀರು ಕೆಳಗಿರ್ಬೇಕು ಮೇಲ್ಗಡೆ ನೀರು ಮೇಲಾಗಿರ್ಬೇಕಪ್ಪ ಮೇಲ್ಗಡೆ ನೀರು ಬಂದು ಕೆಳಗಡೆ ಹೊರ್ಕೊಂಡು ಹೋಗೋದೇ ಇಲ್ವಾ? ಹೋಯ್ತಾ ಕರ್ಕೊಂಡು ಹೊರ್ಕೊಂಡು ಹೋಗಿ ಅಲ್ಲೇ ಬಂದು ಮುಟ್ಟಿ ಹೊಡಿಕೆ ನಮ್ಗೆ ಸಾಕಣವ ಅಂತ ಕೈ ಮುಟ್ಟು ಅಡ್ಬಿಟ್ಟು ಇದು ಮಾಡ್ಕೊಂಡು ಹೋಗವ ತಾಯಿ ಎಲ್ಲಾರು ಮನುಷ್ಯರೇ, ಗೊತ್ತಾಯ್ತಾ? ಎಲ್ಲಾರು ಮನುಷ್ಯರೇ, ಎಲ್ಲಾರು ಹೊಟ್ಟೆಗೆ ಅನ್ನನೇ ತಿನ್ನೋದು. ಗಾಡ್ನಾಗ ಕಾಣ್ಬಿಟ್ಟು ನಾನು ತುಪ್ಪ ಇಕ್ಕಣಪ್ಪ ಅಂತ ಬಂದು ಅಡ್ಬಿದ್ದು ಅದಕ್ಕೂ ಹೋಗಲ್ಲ ಅದಕ್ಕೂ ಮಾಡಲ್ಲ ಗೊತ್ತಾ? ಆಟ ಆಡ್ಬೇಡ ನೋಡು ಹೇಳ್ತೀನಿ ನೋಡು ಮುಂದೆ ದೇವಸ್ಥಾನ ಇಲ್ಲ ಅಲ್ಲ, ಎಷ್ಟೊಂದು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀವ, ದೇವಸ್ಥಾನಕ್ಕೆಲ್ಲ ಹಿಂಗೆ ಹೇಳ್ತಾರ. ನಾವ್ಯಾರು ತಿರುಪತಿ ಹೋಗ್ಬಿಟ್ಟು ಬರ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಅಲ್ಲೆಲ್ಲ ಹಿಂಗೆ ಮಾಡ್ತಾರೆ. ನಿಮ್ಮ ಮೈಟವ್ರು ಯಾರು ಒಳಗಡೆ ಹೋದ್ ನಾವು ತಿರುಪತಿಲಿ ಧರ್ಮಸ್ಥಳದಲ್ಲೆಲ್ಲ ಹೊರಗಡೆ ನಿಲ್ಲಿಸ್ತಾರ ನಮ್ಮನ್ನ. ಅಲ್ಲ, ಅಂತ ದೇವಸ್ಥಾನಗಳಲ್ಲೆಲ್ಲ ನಮ್ಮನ್ನ ಹೊರಗಡೆ ನಿಲ್ಲಿಸ್ತಾರ. ತಿರುಪತಿ ಬೇರೆ ಇದೇ ಬೇರೆ ಅದೇ ಹಿಂಗೆ ಎಲ್ಲ ದೇವ್ರಿಗೆ ತಾನೇ. ಇವು ನುಂಗೋ ದೇವಸ್ಥಾನ ನುಂಗೋ ದೇವ್ರು ಇದು ಗೊತ್ತಾ? ಎಲ್ಲಾರು ಅವ್ರು ಒಳಗೆ ಹೋಗಿ ಏನು ಅನುಭವಿಸ್ತಾವ್ರಿ ಎಲ್ಲ ದೇವ್ರೇ ಎಲ್ಲಾರು ಎಲ್ಲ ದೇವ್ರೇ ಅಲ್ಲ, ಇವಾಗ ತಿರುಪತಿಗೆ ಧರ್ಮಸ್ಥಳಕ್ಕೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಿ ಒಳಗಡೆ, ಅಲ್ಲೆಲ್ಲ ದೇವರುಗಳೆಲ್ಲ ಏನ್ ಇದ್ ಮಾಡಿದಾರೆ. ಎಲ್ಲ ಹೋಯ್ತಾರೆ ಏನಿಲ್ಲ ಎಲ್ಲ ಒಳಗೆ ಹೋದ್ರಪ್ಪ ಅವೇ ಒಳಗೆ ಹೋಗಿ ಇದು ಮಾಡ್ಕೊಂಡ್ ಬಂದಪ್ಪ. ಏನೀಗ ಅಂದ್ರೆ ಗೋಲ್ಡ್ ಹಾಕ್ಯಾರ ಗೌರ್ಮೆಂಟ್ ನಾವು ಹೋಗಲ್ಲ. ತುರಳಿ ಮರ ಕಿಸ್ಕೊಂಡ್ ಕೂತಿಲ್ವಾ? ಗೌರ್ಮೆಂಟ್ ಗೋಲ್ಡ್ ಹಾಕೊಂಡು ಹಂಗೆ ಮಾಡೋದ್ ಕೆಲ್ಸವ. ಅಲ್ಲ ಒಳಗೆ ಹೋಗಿ ಇದು ಮಾಡ್ತಿರಲ್ಲ ಮತ್ತ. ಅಲ್ಲ ನಾವೇ ಹಿಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಗೊತ್ತಾ?